ಹಾಯ್ ಗೈಸ್, ಇದು ಸೆಕೆಂಡ್ ಡೇ ಆಫ್ ವಾಟರ್ ಪ್ರೂಫಿಂಗ್ ವರ್ಕ್ ಇದು. ಸೊ ಇಲ್ಲಿ ಬಂದು ನಾವು ಸೈಟೆಲ್ಲ ಕ್ಲಿಯರ್ ಮಾಡಿಸ್ಕೊಂಡ್ಮೇಲೆ ನಾವು ಐಡೆಂಟಿಫೈ ಮಾಡಿದ್ವಿ ಅದು ಬಂದು ಎಲ್ಲೆಲ್ಲಿ ಲೀಕೇಜ್ ಆಗ್ತಾಯಿದೆ, ಎಲ್ಲೆಲ್ಲಿ ಲೀಕೇಜ್ ಆಗ್ಬೋದು ಅನ್ನೋದನ್ನು ಕೂಡ. ಸೊ ಅದಾದಮೇಲೆ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ವಿ ನಾವು ಬಂದು. ಸೊ ಇಲ್ಲಿ ಬಂದು ಎಲ್ಲರೂ ಕ್ಲೀನ್ ಮಾಡಿಕೊಂಡು, ಸೊ ಈ ಗ್ರೈಂಡಿಂಗ್ ಮಾಡಿ ಎಲ್ಲೆಲ್ಲಿ ಕ್ರ್ಯಾಕ್ಸ್ಗಳು ಬರುತ್ತೆ ಅಲ್ಲೆಲ್ಲ ನಾವು ಅಂದರೆ ಕಟ್ ಮಾಡಿ ಗ್ರೂ ಕಟ್ಟಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ಗ್ರೂ ಕಟ್ಟಿಂಗ್ ಮಾಡಿಕೊಂಡು ಎಲ್ಲ ಕೋವಿಂಗ್ ಮಾಡಿಕೊಂಡು, ಸೊ ಎಲ್ಲಿ ಲೀಕೇಜ್ ಬರ್ತಾ ಇರೋ ಥರ, ಜೊತೆಗೆ ನಾವೇನು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅದೆಲ್ಲ ಕರೆಕ್ಟಾಗಿ ಫಿಲ್ ಆಗಿ ಆ ಲೀಕೇಜ್ ಸ್ಟಾಪ್ ಆಗೋ ಥರ ನಾವು ಸ್ಟೆಪ್ಸ್ಗಳನ್ನ ತೊಗೋಬೇಕು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಈವನ್ ರಿಟೈನಿಂಗ್ ವಾಲ್ ಕೂಡ ಅದು ಕ್ರ್ಯಾಕ್ಸ್ಗಳಿದೆ. ಸೊ ಅಲ್ಲಿಗೆಲ್ಲ ನಾವು ಸೀಲೆಂಟ್ ಹಾಕಿ ಫಿಲ್ ಮಾಡಿಕೊಂಡು ಮೇಲ್ಗಡೆ ಬಂದು ಕೆಮಿಕಲ್ಸ್ ಹಾಕಿ ಸಿಮೆಂಟಲ್ಲಿ ಅದನ್ನು ಕ್ಲೋಸ್ ಮಾಡ್ಕೊತೀವಿ. ಸೊ ಅದೆಲ್ಲ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ನಾವು ಕೋಟಿಂಗ್ ಹೋಗ್ತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಂಗೆ ಕ್ರ್ಯಾಕ್ಸ್ಗಳಿದೆ ಈವನ್ ಪಿಲ್ಲರ್ ಹತ್ರ ಕೂಡ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಸೊ ಇದೆಲ್ಲ ಗ್ರೂ ಕಟ್ಟಿಂಗು. ಸೊ ಎಲ್ಲೆಲ್ಲಿ ಕ್ರ್ಯಾಕ್ಸ್ಗಳಿದೆ ಜಾಸ್ತಿ, ಎಲ್ಲಿ ಲೀಕೇಜ್ ಆಗ್ಬೋದು ಅಲ್ಲೆಲ್ಲ ಗ್ರೂ ಕಟ್ಟಿಂಗ್ ಮಾಡಿಕೊಂಡು ಅಲ್ಲಿ ಫಿಲ್ ಮಾಡಿಕೊಂಡು ನಾವು ಕ್ಲಿಯರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕೋಟಿಂಗ್ ಹೋದರೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದೇ ಲೀಕೇಜ್ ಕಂಟಿನ್ಯೂ ಆಗಬಾರ್ದು. ಸೊ ಹಾಗಾಗಿ ನಾವು ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಎಲ್ಲನೂ ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಸೊ ಅದು ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈವನ್ ಪಿಲ್ಲರ್ಸ್ಗಳಿಗೂ ಕೂಡ ನಾವು ಕೋವಿಂಗ್ ಮಾಡ್ಕೊಂಡಿದ್ವಿ ಬೈ ಮಿಸ್ಟೇಕ್, ಅಲ್ಲಿಂದ ಕೂಡ ಲೀಕೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಫಿಲ್ ಮಾಡಿಕೊಂಡು ಈ ಗ್ಯಾಪ್ಸ್ಗಳು ಕೂಡ ಫಿಲ್ ಮಾಡ್ಕೋಬೇಕು, ಏಕೆಂದರೆ ಇಲ್ಲೂ ಮಳೆ ಹೋದಾಗ ನೀರೆಲ್ಲ ಇಲ್ಲೂ ಕೂಡ ಲೀಕೇಜ್ ಆಗುತ್ತೆ. ಸೊ ಈ ಥರ ಎಲ್ಲ ನಾವು ಅಂದರೆ ಇವಾಗ ವರ್ಕ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ನೋಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಿದು. ಸೊ ನೀವಿಲ್ಲೆಲ್ಲ ನೋಡ್ಬೋದು. ಸೊ ಅಲ್ಲಿ ಏನು ತೋರಿಸ್ತಾ ಆ ಕ್ರ್ಯಾಕ್ಸ್ಗಳು ಅದಕ್ಕೆಲ್ಲ ಸಿಲೆಂಟ್ ಫಿಲ್ ಮಾಡಿಕೊಂಡು, ಈವನ್ ಸಿಮೆಂಟಲ್ಲಿ ಕೆಮಿಕಲ್ ಹಾಕಿ ಅದನ್ನು ಕೂಡ ಫಿಲ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ಸೈಟು ನಾನು ಮೊದಲೇ ತೋರಿಸ್ದಾಗೆ. ಸೊ ಇದೆಲ್ಲ ನೀವು ನೋಡ್ಬೋದು, ಇಲ್ಲೆಲ್ಲ ಗ್ರೂ ಕಟ್ಟಿಂಗ್ ಮಾಡ್ಕೊಂಡಿದ್ವಿ ಎಲ್ಲೆಲ್ಲಿ ಕ್ರ್ಯಾಕ್ ಸಿಕ್ತು ಅಂತ ಅಂದ್ಬಿಟ್ಟು. ಸೊ ವರ್ಕ್ ಹೀಗೆ ನಡೀತಾ ಇದೆ. ನೋಡೋಣ, ನಿಮ್ಮಲ್ಲೂ ಏನಾದರೂ ಈ ಥರ ವಾಟರ್ ಲೀಕೇಜ್ ಪ್ರಾಬ್ಲಮ್ ಇದ್ದರೆ ಅಥವಾ ವಾಟರ್ ಪ್ರೂಫಿಂಗ್ ಮಾಡಿಸ್ಕೋಬೇಕು ಅಂತ ಅಂದರೆ ಮುನ್ನೆಚ್ಚರಿಕೆಯಾಗಿ ಆ ಬಿಲ್ಡಿಂಗ್ಸ್ ಕ್ರ್ಯಾಕ್ ಬರದೇ ಇರೋ ಥರ ಎಲ್ಲ ಪ್ರೊಟೆಕ್ಷನ್ ಬೇಕು ಅಂತ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನೀವು ಕಮೆಂಟ್ ಕೂಡ ಕೊಡ್ಬೋದು, ಈವನ್ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಏನಾದರೂ ಸೊಲ್ಯೂಷನ್ ಬೇಕು ಅಂತ ಅಂದರೆ. ಸೊ ಇದೆಲ್ಲ ಸೈಟಲ್ಲಿ ಇದ್ದಿದ್ದು. ಸೊ ಇದೆಲ್ಲ ಕ್ಲಿಯರ್ ಮಾಡಿಸ್ಕೊಂಡಿದ್ದೀವಿ ನಾವು ಆವಾಗಲೇ ಮಾಡಿಸ್ಕೊಂಡು. ಇದು ನೋಡಿ ಕೆಮಿಕಲ್ ಹಾಕ್ತಾಯಿದ್ವಿ, ಕೆಮಿಕಲ್ ಹಾಕ್ಬಿಟ್ಟು ಇಲ್ಲಿ ಸಿಮೆಂಟ್ ಕೂಡ ಅಪ್ಲೈ ಮಾಡ್ತಾಯಿದ್ವಿ, ಏಕೆಂದರೆ ಅಲ್ಲಿ ಯಾವುದೋ ಲೀಕೇಜ್ ಪ್ರಾಬ್ಲಮ್ ಬರಬಾರ್ದು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಫೈನಲ್ ಕೆಮಿಕಲ್ ಅಪ್ಲೈಯನ್ಸ್